ಇಲ್ಲದಿದ್ದರೆ ನಾನ್ ವೆಜ್ಜಿನ ಸೈಡ್ ಬಂದು ಮೊಟ್ಟೆ ತೆಗೆದು ಹೋಗ್ತಾಳೆ ಮೊಟ್ಟೆ ಕಳ್ಳತಿ. ನಾನ್ ವೆಜ್ ಆದರೆ ನಾನ್ ವೆಜ್ ತಿನ್ನಬೇಕು, ವೆಜ್ ಆದರೆ ವೆಜ್ ಅಲ್ಲ, ವೆಜ್ ಆದರೆ ವೆಜ್ ತಿನ್ನಬೇಕು. ಇದು ಸ್ವಲ್ಪ ನಾನ್ ವೆಜ್. ಹಾಂ ಹಾಂ ಎಡ್ಡಾಯ್ತು. ಹಾಸಿಗೆಯ ಅಡಿಯಲ್ಲಿ ಉಂಟಲ್ಲ ಎಲ್ಲ ಇದ್ದ ಬಾ ಎಪ್ಪು ಖುಷಿ ನಾಟಕ ಎಲ್ಲ ನೋಡಿ ಕ್ಲಿಪ್ ಬಾಚಣಿಕೆ. ನಾವು ಸಮ್ಮನಕ್ಕೆ ಹೋಗ್ಲಿಕ್ಕೆ ಹೊರಟದ್ದು. ಲಾಸ್ಟ್ ಟೈಮ್ ಒಂದು ಮದುವೆ ಫಂಕ್ಷನ್ ಹಾಕಿದ್ದೆಲ್ಲ ಅವರ ಮನೆಯಲ್ಲಿ, ಇವತ್ತು ಸಮ್ಮನ. ಹಾಗೆ ಅಲ್ಲೇ ವ್ಲಾಗ್ ಏನು ಮಾಡೋದಿಲ್ಲ ನಾನು, ಜಸ್ಟ್ ನಾನು ಹೋಗ್ತಾ ಇದ್ದೇನೆ ಇವಾಗ. ಹಾಗೆ ಈ ಸಲ ತುಂಬ ಫಂಕ್ಷನ್ಸ್ ಉಂಟು, ತುಂಬ ಆಮಂತ್ರಣ ಪತ್ರಿಕೆ ಬಂದಿದೆ. ಕೋಲದು, ಉಪನಯನ, ಮದುವೆ, ಸಮ್ಮಾನ ಅಂತ ತುಂಬ ಫಂಕ್ಷನ್ ಉಂಟು. ಹಾಗೆ ನಾನು ಹೊರಡುವ ಗಡಿಬಿಡಿಯಲ್ಲಿ ಉಂಟಲ್ಲ, ಮೇಲ್ಗಡೆ ನೀರು ಖಾಲಿಯಾಗಿತ್ತು. ಹಾಗೆ ನಾನು ಟ್ಯಾಂಕಿಗೆ ಕೆಳಗಡೆಯಿಂದ ಡಿಪ್ ಮಾಡೋದು, ಮೇಲ್ಗಡೆಗೆ ಪಂಪ್ ಹಾಕಿ. ಪಂಪ್ ಬಂದ್ ಮಾಡಲಿಕ್ಕೆ ನಿಂತಿಲ್ಲ, ನೀರೆಲ್ಲ ವೇಸ್ಟಾಗಿ ಹೋಗ್ತಾ ಉಂಟು. ಹಾಗೆ ಖುಷಿ ಹೇಳ್ತಾ ಇದ್ಲು, ಇವಾಗ ಇದು ಸಮ್ಮಾನಕ್ಕೆ ಹೋಗುದಲ್ಲ, ಬಂದು ಅಪ್ಪನ ಸಮ್ಮಾನ ನಿಮಗೆ ಸಿಗ್ಬೋದು ಅಂತ. ಹಾಗೆ ಏನು ಮಾಡೋದು, ಒಮ್ಮೆ ನೆನಪಿರೋದಿಲ್ಲ ನನಗೆ. ಈಗ ಹೋಯ್ತು ಪರ್ಫೆಕ್ಟ್ ಉಂಟು ದಡ ಮಾಡಲಿಕ್ಕೆ. ಸೆಕೆ ಅಂತ ಹೇಳಿದರೆ ತುಂಬ ಸೆಕೆ. ಸಂಜೆ ಆಗುವಾಗ ಯಾವಾಗಲೂ ಮಳೆ ಬರುತ್ತೆ. ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ಹೋಗುವ, ಅವರ ಮನೆ ಕೆಳಗಡೆ ಇರು. ನಮ್ಮೊಟ್ಟಿಗೆ ಮೆಲ್ಲ ಹೊರಳಿಗೆ ಹೋದ ಚಾರ್ಲಿ. ಪೋಯಿಲ್ಲಡೆ ಚಾರ್ಲಿ ಬೊಡ್ಚೆ ಬರ್ನು ಬತ್ನ ಸಾದಿ ತೂತು ಪೋ ಸಮಿತಿ ಸಾದಿ ತೂ ಒಂದು ಪೋಲೆ ಮಿತ್ತದು ಒಂದು ಹೋಗ್ನತ್ತು. ಬೆಳಗ್ಗೆ ದಾರಿಯಲ್ಲಿ ಹೋಗುವಾಗ ಎಲ್ಲಿ ಮಾವಿನಕಾಯಿ ಉಂಟು ಅಂತ ನೋಡ್ತಾ ಹೋಗು. ಇಲ್ಲಿ ಮಾವಿನ ಮರ ಉಂಟು ಅಂತ. ಮಾವಿನ ಹಣ್ಣಿನ ಕ್ವೀನ್. ಈ ಬರ್ಪು ಜನ ಹಾಂ ಅಜ್ಜ ಬಾಡ್ನ ಬಸಳೆ ದೊಂಪ ಕೋಡೆ ಇತ್ತಂದು ಮುರಣೀನ್ ಬಣ್ಣ ಇತ್ತಂದು ಗೇಟ್ ಮಾಡ್ತದ ರಾಕಿ. ನಾನಿಲ್ಲಿ ಕೂತ್ಕೊಳ್ಳುವ ಅಂತ ಸ್ವಲ್ಪ ಬೇಗ ಬಂದದ್ದು. ಅವಳು ರೆಡಿ ಆಗಲಿಲ್ಲ. ಸಮ್ಮಾನಕ್ಕೆ ಸ್ವಲ್ಪ ಲೇಟಾಗಿ ಹೋದರೆ ಸಾಕಾಗ್ತದೆ, ಬೇಗ ಹೋಗಬೇಕು ಅಂತಿಲ್ಲ. ಗಂಟೆ ಇವಾಗ 12 ಆದದಷ್ಟೇ, ಒಂದು 12:30 ಆಗುವಾಗ ಹೋದರೆ ಸಾಕು. ಸೆಕೆ ಅಂತ ಹೇಳಿದರೆ ತುಂಬ ಸೆಕೆ ಇದೆ. ನಾನು ಈ ಲೈಟ್ ಉಂಟಲ್ಲ ನಿಮಗೆ ನಾನು ತೋರಿಸಿದ್ದೆ ನೋಡಿ, ಇದೊಂದು ಬೆಡ್ ಲ್ಯಾಂಪ್ ಡಿಮ್ ಲೈಟ್ ಉಂಟಲ್ಲ, ಅದು ನನ್ನ ಹತ್ರ ನೋಡಿ ಇಷ್ಟ ಆಗಿ ಅವಳು ಕೂಡ ನನ್ನ ಹತ್ರ ಬುಕ್ ಮಾಡಿ ಕೇಳಿ ಒಳ್ಳೇದುಂಟು ತುಂಬ. ಇದು 138ಕ್ಕೆ 2, ಒಂದು ವೈಟ್ ಕಲರ್ ಲೈಟ್, ಒಂದು ಯಾವುದು ಯೆಲ್ಲೋ ಕಲರ್ ಲೈಟ್. ನನಗೆ ಮಜ್ಜಿಗೆ ಇಟ್ಟಿದ್ದಾರೆ, ಮಜ್ಜಿಗೆ ಇಲ್ಲಿಗೆ ಬರುವಾಗ ಇದೊಂದು ಸಿಗ್ತದೆ. ನಾನು ಸ್ಟಾಕ್ ಹಾಕಿ ಕುಡಿಯೋದು ಅಂತ ಹೇಳಿದ್ದೆ, ನನ್ನ ಲಿಪ್ಸ್ಟಿಕ್ ಹಾಳಾಗ್ತದಲ್ಲ ಅದಕ್ಕೆ. ಸೆಕೆಗೆ ತುಂಬ ಒಳ್ಳೇದಾಗುತ್ತೆ ಮಜ್ಜಿಗೆ. ಒಳ್ಳೆ ಮದುವೆ ಆಲ್ಬಮ್ ನೋಡುವ ನಿಜ. ಅವತ್ತು ಮಲ್ಲ ಅಲ್ವಾ ವೈಟ್ ಇಜ್ಜ ಅವಳ ಮದುವೆ ಇದು. ನಮ್ಮ ಮನೆದು ವೀಡಿಯೋಸ್ ಮಾಡಿದ್ದು. ಹಾಂ ಬಯಕೆದ ಬುಕ್ಕದುಗ ಬಯಕೆದ ಇಟ್ಟು ಏನು ಉಳ್ಳೇನಾ, ಬೇಗ ಬೇಗ ತೋರಿಸ್ತೇನೆ, ಬೇಗ ಬೇಗ ನೋಡಿ. ಇಲ್ಲಿ ಚೆಲುವೆ, ಸುಪ್ರಿಯ ಚೆಲುವೆ. ನಾನು ಯಾಕಂದ್ರೆ ಉದ್ದೇಜನೆ ಈ ಸೀರೆ ಉಂಡೆ ನಿನ್ನಟ, ಈ ಸೀರೆ
ಓ ಈ ಸೀರೆ ಉಂಡಾ ಎಡ್ಡೆ ಸೀರೆ ಅದ ನನಗೆ ಇಷ್ಟ ಈ ಸಾರಿ ಒಳ್ಳೆ ಸಾರಿ ಮೇನ್ ತೋರಿಸ್ತೇನೆ ಎಲ್ಲ ತೋರಿಸ್ಲಿಕ್ಕೆ ಹೋಗುದಿಲ್ಲ ನಾನು ಇದು ಮದುವೆ ಸಾರಿ ನೋಡಿ ಇಂಕ್ಲ ಇಲ್ಲದೈತನದ ನಮ್ಮದೆಲ್ಲಿ ಉಂಟು ನೋಡುವ ತುಕ 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 ಇದು ಅವರ ಆಲ್ಬಮ್ ಅಲ್ಲ ಹಾಗಾಗಿ ನಾವೆಲ್ಲ ಇರ್ಬೋದು ಸ್ವಲ್ಪ ಸ್ವಲ್ಪ ಇರ್ಬೋದು ನೋಡಿ ಇಲ್ಲಿ ನೋಡಿ ನಾವು ಮೂವರು ರೆಡಿ ಆದದ್ದು ನೋಡಿ ನಾನು ತಂಗಿ ಹಾಗೆ ಇದರಲ್ಲಿ ಮೂವರ ಸಾರಿ ಒಂದೇ ಲೆಕ್ಕ ಅಮ್ಮಂದು ನನ್ನದು ತಂಗಿದು ಮೆರೂನ್ ಕಲರ್ ನನ್ನದು ಆರೆಂಜ್ ಹಾಗೆ ಅಮ್ಮಂದು ವೈಲೆಟ್ ಅಕ್ಕಂದು ಬೇರೆ ಥರ ಸಾರಿ ನನಗೆ ಇಷ್ಟ ಇವಾಗ ಅಕ್ಕನ ಸಾರಿ ತುಂಬ ಇಷ್ಟ ಸಿಂಪಲಾಗಿ ತುಂಬ ಒಳ್ಳೆ ಸಾರಿ ಅದು ಕಲರ್ ಕೂಡ ತುಂಬಾ ಒಳ್ಳೆಯದು ನನ್ನ ಸಾರಿ ನನಗೆ ಇವಾಗ ಇಷ್ಟವೇ ಇಲ್ಲ ಅದನ್ನು ಹಾಗೆ ಕಾಸರಗೋಡಲ್ಲಿ ತೆಗೆದಿಟ್ಟಿದ್ದೇನೆ ಇವಾಗ ಉಡುದೇ ಇಲ್ಲ ನಾನು ಅದನ್ನು ಆವಾಗ ಎಲ್ಲ ಈ ಜರಿ ಸಾರಿಯಲ್ಲಿ ಕೂಡ ಒಂಥರ ಟಿಕ್ಲಿ ವರ್ಕ್ ಮಿನಿ ಅಂತ ಮಿನ್ಗುವ ಸಾರಿ ಇರ್ತದಲ್ವ ನನಗೆ ಆ ಥರ ಸಾರಿ ತುಂಬಾ ಇಷ್ಟ ಆಗ್ತಾ ಇತ್ತು ಇವಾಗ ಮಾತ್ರ ಅಂಥ ಸಾರಿ ಇಷ್ಟ ಇಲ್ಲ ನನಗೆ ಇವಾಗ ತುಂಬ ಕಮ್ಮಿ ಆ ಥರ ಸಾರಿ ಎಲ್ಲ ಉಡೋದು ಅಲ್ವಾ ಹಾಗೆ ಅವಾಗಲೇ ಅದಕ್ಕೆ 2,500 ಕೊಟ್ಟಿದ್ದೇನೆ ಆ ಸಾರಿಗೆ ಮಾತ್ರ ಇದು ಅಕ್ಕನ ಮದುವೆ ಸೀರೆ ಹಾಗೆ ಮದುವೆಯಲ್ಲಿ ಇದು ಆರತಿ ಮಾಡುವ ಒಂದು ಫೋಟೋ ಅಪ್ಪ ಮತ್ತು ಅಮ್ಮ ನೋಡಿ ಸುಪ್ರಿಯಾ ಹಾಗೆ ಇದರಲ್ಲಿ ನನ್ನ ಗಂಡನ ಫೋಟೋ ಕೂಡ ಇದೆ ನೋಡಿ ಫಸ್ಟ್ ಟೈಮ್ ನಾನು ಅವರನ್ನು ನೋಡಿದ್ದು ಆ ಅಕ್ಕನ ಮದುವೆ ಟೈಮಲ್ಲಿ ಆವಾಗ ನಾನು ಅಷ್ಟು ನೋಟ್ ಮಾಡಲಿಲ್ಲ ಜಸ್ಟ್ ಒಮ್ಮೆ ನೋಡಿದ್ದೇನೆ ಅಷ್ಟೇ ಹಾಗೆ ಇದು ಅವರ ಅಮ್ಮ ಕೂಡ ಇದ್ದಾರೆ ಅಮ್ಮ ಕೂಡ ಅವತ್ತು ತುಂಬಾ ತೆಳುವಾಗಿದ್ದರು ನಾನು ಕೂಡ ಸ್ಲಿಮ್ ಆಗಿದ್ದೆ ಅಕ್ಕನ ಮದುವೆ ಟೈಮಲ್ಲಿ ಅಕ್ಕನ ಗಂಡ ಕೂಡ ತುಂಬಾ ಸ್ಲಿಮ್ ಆಗಿದ್ದರು ನಾನು ನನ್ನ ಮದುವೆ ಟೈಮಲ್ಲಿ ಸ್ವಲ್ಪ ದಪ್ಪಗಾಗಿದ್ದೆ ಹಾಗೆ ಇದು ನಮ್ಮ ಫ್ಯಾಮಿಲಿ ಫೋಟೋ ಇದರಲ್ಲಿ ಒಬ್ಬರು ಇವಾಗ ಇಲ್ಲ ನನ್ನ ಅಪ್ಪನ ಅಮ್ಮ ಇದರಲ್ಲಿದ್ದಾರೆ ಇವಾಗ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರ ಫೋಟೋ ಕೂಡ ಇದರಲ್ಲಿ ದೊಡ್ಡಮ್ಮ ಖಾಲಿ ಬೆಡ್ಶೀಟ್ ಬಂದ್ ಮಲ್ಪೋಜ್ ಪಾಪ ನೆರ್ಪೇರೆ ಅಂಕ್ಲೆಗ್ಲ ಇಸ್ತ್ರಿ ಹಾಕಿದ್ದೇನೆ ಅಂತ ತೋರಿಸ್ಲಿಕ್ಕೆ ಊಟ ಮಾಡಿ ಇಲ್ಲದ ಬೀಗ ಇಟ್ಟು ಕಾಪಾಡ್ದ ನಿಂತಿತ್ತು ಅದಾಲ ಯಾವ ಮಿಕ್ಕದ್ದು ಸಮ ಅವಳು ರೆಡಿ ಆಗೋದು ನೋಡುವಾಗ ಅವಳಿಗೆ ಓ ದಾದಾ ಬೋಡ್ಸಿ ಬಲ ಚಮ್ಮ ಪೋಯ್ ಇವಳದಾಗುವುದೇ ಇಲ್ಲ ಕಾದು ಕಾದು ಸಾಕಾಗ್ತದೆ ಆಂಡಯ್ಯ ಇದೆಲ್ಲ ಹಾಗೆ ಹೊರಟಿದ್ದೇವೆ ನಾವು ಅವಳು ತರಕಾರಿ ನಾನು ನಾನ್ ವೆಜ್ ಅವಳು ತರಕಾರಿಯಲ್ಲಿ ಮೊಟ್ಟೆ ಇದ್ರೆ ತಿಂತಾಳೆ ತರಕಾರಿ ಆದರೆ ಸಹ ಮೊಟ್ಟೆ ಇದ್ರೆ ಆಗ್ತದೆ ಅವಳಿಗೆ ಅರ್ಧ ತರಕಾರಿ ಅರ್ಧ ಮೊಟ್ಟೆ ಇಲ್ಲ ಇವತ್ತಿಲ್ಲ ಆಯಿತು ಮೊಟ್ಟೆ ಇಲ್ಲದಿದ್ದರೆ ನಾನ್ ವೆಜ್ಜಿನ ಸೈಡ್ ಬಂದು ಮೊಟ್ಟೆ ತೆಗೆದು ಹೋಗ್ತಾಳೆ ಮೊಟ್ಟೆ ಕಳ್ಳತಿ ನಾನ್ ವೆಜ್ ಆದರೆ ನಾನ್ ವೆಜ್ ತಿನ್ಬೇಕು ವೆಜ್ ಆದರೆ ವೆಜ್ ಅಲ್ಲ ವೆಜ್ ಆದರೆ ವೆಜ್ ತಿನ್ಬೇಕು ಇದು ಸ್ವಲ್ಪ ನಾನ್ ವೆಜ್ ಹಾಂ ಎಡ್ಡೆ ಎಲ್ಲಿಗಾದ್ರೂ ಹೋಗಿ ಬಂದರೆ ಮತ್ತೆ ಗಂಟ್ಲು ಹೊಡೆದು ತಗೋರು ಮುಚ್ಚಾಡತ್ತಾರು ಅಮ್ಮ ಖುಷಿ ಕೂಡ ಮುಚ್ಚಾಡಬೇಕು ಜೋರ್ ಬಾಜೆಲ್ಲ ನಮ್ರತ ದಿಕ್ಲಾಗ ಹಾಂ ಭಾಳ ಖುಷಿ ಸ್ವಲ್ಪ ಖುಷಿ ಬಾಜಲ್ ಶೀತ ಒಂದು ಕೋಲ್ಡ್ ಬರ್ತದೆ ಶೀತ ಒಂದು ನೀರು ಉಷ್ಣ ಅದು ಇದು ಹೀಟ್ ಆಗ್ತದೆ ಕೋಲ್ಡ್ ಕೊಡಲಿಕ್ಕೆ ಆಗ್ತದೆ ಮತ್ತೆ ಬಾಡಿ ಹೀಟ್ ಆಗ್ತದೆ
ನಮಗೆ ಮೇಲ್ಗಡೆ ಹೋಗ್ಲಿಕ್ಕೆ ಬ್ಯಾಟ್ರಿ ಇಲ್ಲ, ಹಾಗೆ ಇಲ್ಲಿ ಸ್ವಲ್ಪ ಮಲಗಿದ್ದೇವೆ. ಇಲ್ಲಿ ಸ್ವಲ್ಪ ಮಲಗಿ ಮನೆಗೆ ಹೋಗುವ ಅಂತ. ಕಾಲು ಮುಂದೆ ಹೋಗುದಿಲ್ಲ ಈ ಬಿಸಿಲಿಗೆ. ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡಿ ಹೋಗುವ. ಎಲ್ಲಿಗಾದ್ರೂ ಹೋಗಿ ತಿಂದು ಬಂದು ಮತ್ತೆ ನಡಿಲಿಕ್ಕೆ ಆಗುದಿಲ್ಲ, ಮತ್ತೆ ಸ್ವಲ್ಪ ಮಲಗಬೇಕು. ಹಾಗೆ ಇವಳ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಹೋಗುವ ಅಂತ. এটা tambah udah nih teh. Intro ada. Ada intro masih ya. Ratri mau hall di seper apa sih? Oh, udah nih kita tambah. Mau marah itu dan jangan tambah deh. ಒಳ್ಳೆ ಕೋಲ್ಡ್ ಉಂಟು ನಮ್ಮಲ್ಲಿ ಇಲ್ಲಿ ಹಾಲಲ್ಲಿ. ಬಿಸಿಲಿನ ಟೈಮಲ್ಲಿ ಮಲಗಲಿಕ್ಕೆ ಆಗುದಿಲ್ಲ. ಕೋಲ್ಡ್ ಹಾಂ ಶೋಕ. ನಾನು ಚಹಾ ಕುಡಿಲಿಕ್ಕೆ ಕೂತ್ಕೊಂಡಿದ್ದೇನೆ, ನೀನು ಹೋಗ್ಬೇಕು ಮನೆಗೆ. ಸ್ವಲ್ಪ ಮಲ್ಗೆದ್ದದು ಹೋಗುದು ಮನೆಗೆ. ಮೆಲ್ಲದಿಲ್ಲ ಮೊಬೈಲ್ ಓಡೆ ಬೋಣ ಮೊಬೈಲ್ ಖುಷಿ ದೇವ್ ನೋಡು ಅದೇ ಹೋಳಿ ಬಡ್ಬಾರ್ದು ಅವು ನಾಡಿ ಅಂತ ಇದು ಒಂದು ಮಂಚ ಸಿಹಿ ಅಷ್ಟಿಷ್ಟ ಏನಿಲ್ಲದಿದ್ರೆ ಸಿಹಿ ಆಗ್ತದೆ ಸ್ವೀಟ್ ಎಲ್ಲ. ಇಲ್ಲದಿದ್ದರೆ ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗೋದಿಲ್ಲ. ನನಗೆ ಖಾರದು ಸ್ಪೈಸಿ ಆಗಿರೋದೆಲ್ಲ ಸ್ವಲ್ಪ ಇಷ್ಟ ಜಾಸ್ತಿ ನನಗೆ. ಏ ಸುಪ್ರಿಯಾ, ಸುಪ್ರಿಯಾ ಎಲ್ಲ ತೊಳಿತಾರಲ್ವಾ, ನೊರೆಕಾಯಿ ಅಂತ ಹೇಳ್ತಾರೆ, ಅದ್ರ ಹೆಸರು ಬೇರೆ ನನಗೆ ಗೊತ್ತಿಲ್ಲ. ಏನು ನೊರೆ ನೊರೆ ಬರ್ತದೆ ಅದರಲ್ಲಿ ತಿಕ್ಕುವಾಗ, ಅದು ತುಂಬ ಆಗ್ತದೆ. ಇಲ್ಲಿ ಇವಾಗ ಕಾಣೋದಿಲ್ಲ. ಇನ್ನು ಮನೆಗೆ ಹೋಗಿ ಅಡಿಗೆ ಕೆಲಸ ಉಂಟು, ಅಡಿಗೆ ಆಗಬೇಕು. ಹಾಗೆ ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದ ಡ್ರೆಸ್. ಲಾಸ್ಟ್ ಟೈಮ್ ನಾನೊಂದು 2 ಸಾರಿ ತೋರಿಸಿದ್ದೆಲ್ಲ, ಸಾರಿ ಜೊತೆ ಒಂದು ಡ್ರೆಸ್ ಕೂಡ ತೆಗೆದಿದ್ದೆ ಅಲ್ವಾ. ಹಾಗೆ ಇದು ಫಸ್ಟ್ ಟೈಮ್ ಹಾಕಿದ್ದೀನಿ ಇವತ್ತು. ಇಲ್ಲಿವರೆಗೆ ಹಾಕಲಿಕ್ಕೆ ಮುಹೂರ್ತ ಬರಲಿಲ್ಲ, ಇವತ್ತು ಹಾಕಿದ್ದೇನೆ. ನನಗೆ ಈ ಥರ ಡ್ರೆಸ್ ತುಂಬ ಇಷ್ಟ. ನೋಡಿ ಬೆಲ್ಕೈ, ನೋಡಿ ಈ ಥರ ಬೆಲ್ಕೈ ನನಗೆ ಇಷ್ಟ ಆಗ್ತದೆ. ಮಕ್ಕಳು ಬಂದರೆ ಮತ್ತೆ ಹೋಗಲಿಕ್ಕೆ ಕೇಳೋದಿಲ್ಲ. ಸ್ವಲ್ಪ ಹೊತ್ತು ಅಂತ ನನ್ನನ್ನು ಕೂತ್ಕೊಳ್ಳಿಸ್ತಾ ಇದ್ದಾರೆ. ಹಾಗೆ ಕೂತ್ಕೊಂಡಿದ್ದೇನೆ ನಾನು. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.